ಹಾಯ್, ಇವತ್ತು ನಾವು ಗೌರಿ ಹಬ್ಬಕ್ಕೆ ನಮ್ಮೂರಿಗೆ ಬಂದಿದ್ದೀವಿ. ನಮ್ಮೂರಿಗೆ ಬಂದಿದ್ದ ವಿಡಿಯೋನ ನೆನ್ನೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ನಮ್ಮೂರಲ್ಲಿ ನಾವು ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡುವಂಥದ್ದು ಗೌರಿ ಹಬ್ಬ. ಕಾರಣ, ಊರಲ್ಲಿ ಯಾರೇ ಹೊಸ್ದಾಗಿ ಮದುವೆ ಆದ್ರೂ ಕೂಡ ಮೊದಲನೇ ಬಾಗಿನ ಗೌರಿ ಬಾಗಿನ ಅಂತ ಏನು ಕೊಡ್ತಾರೆ ಅದು ನಮ್ಮ ಮನೆಗೆ ಬಂದು ಕೊಡೋದು. ಯಾಕೆಂದರೆ ಊರಾಚಾರದ ಗೌರಿ ಏನು ಕುಂಡಿಸ್ತಾರೆ ಅದು ನಮ್ಮ ಮನೆಯಲ್ಲೇ ನಾವು ಕುಂಡಿಸೋದು. ಊರಲ್ಲಿ ಯಾರೇ ಮದುವೆ ಆದ್ರೂ ಕೂಡ ನಮ್ಮ ಮನೆಗೆ ಬಂದು ಗೌರಿ ಬಾಗಿನ ಅಂತ ಕೊಡ್ತಾರೆ. ಹಾಗಾಗಿ ಈ ಹಬ್ಬ ನಮಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ಲು. ಇದನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ನಾವು ಮಾಡ್ಕೊತ ಬಂದಿದ್ದೀವಿ. ಈ ವ್ಲಾಗ್ ವಿಡಿಯೋದಲ್ಲಿ ಗೌರಿ ಹಬ್ಬದ ಪ್ರಿಪ್ರೇಷನ್ನು, ಮಂಟಪದ ಪ್ರಿಪ್ರೇಷನ್ನು, ಹಾಗೆ ಗಣೇಶನ ಮುಂದೆ ಇಡೋದಕ್ಕೆ ಏನೇನು ಅಡುಗೆ ಮಾಡ್ತೀವಿ ಅನ್ನೋಂಥದ್ದನ್ನ ನಾವು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಬೆಳಗ್ಗೆ ಟಿಫನ್ ಮಾಡಿದ ತಕ್ಷಣ ನಾವು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಬರೋ ಅಷ್ಟರೊಳಗೆ ನಮ್ಮ ಮಾವ ಮಂಟಪ ಎಲ್ಲ ಕಟ್ಟಿ ಮುಗಿಸಿದ್ರು. ನಾವು ಬಂದಮೇಲೆ ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ಸೇರಿ ಮಂಟಪಕ್ಕೆ ಡೆಕೋರೇಷನ್ನು, ಲೈಟಿಂಗ್ಸು ಎಲ್ಲ ಮಾಡಿದರು. ನಾವು ಮನೆ ಕಟ್ಟಿ 2 ವರ್ಷ ಆಯಿತು. ಮೊದಲನೇ ವರ್ಷದ ಗೌರಿ ಹಬ್ಬನ ನಮ್ಮ ಹಳೆ ಮನೆಯಲ್ಲೇ ಆಚರಿಸಿದ್ವಿ. ಈ ವರ್ಷ ಆ ಮನೆ ಬಿದ್ದೋಗಿದ್ದ ಕಾರಣ ಹೊಸ ಮನೆಯಲ್ಲೇ ಗೌರಿ ಹಬ್ಬ ಆಚರಿಸ್ತಾ ಇದ್ವಿ. ಹಾಗಾಗಿ ಇಲ್ಲಿಗೆ ಅಡ್ಜಸ್ಟ್ ಆಗೋ ಥರ ಹೊಸದಾಗಿ ಮಂಟಪನ ಕಟ್ಕೊತಾ ಇದ್ದೀವಿ. ಮತ್ತು ನಾವು ಗೌರಿ ಮಂಟಪದ ಮುಂದೆ ಇಡೋ ಅಂಥ ದೀಪಗಳನ್ನ ತೊಳೆದಿಟ್ವಿ. ಹಿತ್ತಾಳೆ ವಸ್ತುಗಳಾದ ಕಾರಣ ಯೂಸ್ ಮಾಡ್ದೇ ಇಟ್ಟರೂ ಕೂಡ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ದೀಪಗಳನ್ನ ಮತ್ತು ಗಂಟೆಗಳನ್ನ, ಪೂಜಾ ಸಾಮಾನುಗಳು ಏನೇನಿರುತ್ತೋ ಅವನ್ನೆಲ್ಲ ತೊಳೆದು ಎಲ್ಲ ನೀಟಾಗಿ ಜೋಡಿಸಿಟ್ವಿ. ಇದನ್ನೆಲ್ಲ ನಾನು ಮತ್ತು ನಮ್ಮ ಅತ್ತೆ ಸೇರಿ ಕ್ಲೀನ್ ಮಾಡಿದ್ವಿ. ಆಮೇಲೆ ನಾನು ಕ್ಲೀನಿಂಗ್ ಎಲ್ಲ ಮುಗಿಸಿ ಗೌರಿ ಮಂಟಪಕ್ಕೆ ಮತ್ತು ಗೌರಿ ದೇವಿಗೆ ಸೀರೆ ಉಡಿಸೋದಕ್ಕೆ ಸಹಾಯ ಮಾಡಿದೆ. ನಮ್ಮ ಮಾವನವರು ಎಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಹೋಗಿ ಜಾಯ್ನ್ ಆಗಿ ಅವರಿಗೆ ನೆರಿಗೆ ಎಲ್ಲ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದೆ. ಆಮೇಲೆ ಗೌರಿ ಕೂರಿಸೋ ಜಾಗದಲ್ಲಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಅಲಂಕಾರ ಮಾಡಿ ಇಟ್ವಿ. ಇವಾಗ ನಾನು ಗೌರಿ ದೇವಿ ವಿಗ್ರಹ ಇಡ್ತೀವಲ್ಲ, ಅದ್ರ ಕೆಳಗಡೆ ಒಂದು ಸೀರೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಹೊಸ ಸೀರೆನ ಚಿಕ್ಕದಾಗಿ ನರಿಗೆ ಮಾಡಿ ಅಲ್ಲಿ ಕೆಳಗಡೆ ಹಾಕಬೇಕು. ಅದಕ್ಕೋಸ್ಕರ ಚಿಕ್ಕದಾಗಿ ನಾನು ನರಿಗೆ ಮಾಡ್ತಾಯಿದ್ದೀನಿ. ನಾವು ಇದನ್ನೆಲ್ಲ ರೆಡಿ ಮಾಡೋದ್ರೊಳಗೆ ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ಚಿತ್ರದುರ್ಗಕ್ಕೆ ಹೋಗಿ ಹೂವು, ಹಣ್ಣು, ಹಬ್ಬಕ್ಕೆ ಏನೇನು ಬೇಕು, ಬಾಳೆಹಣ್ಣು, ಎಲೆ, ಎಲ್ಲ ಥರದ ಹಣ್ಣುಗಳು ಎಲ್ಲದನ್ನು ತೊಗೊಂಡು ಬಂದರು. ಈಗ ಅದನ್ನು ನಾನು ಎಲ್ಲ ಒಂದು ಕಡೆ ನೀಟಾಗಿ ಒಂದು ಬಟ್ಟೆಯಲ್ಲಿ ಹಸಿ ಬಟ್ಟೆ ಮಾಡಿಕೊಂಡು ಅದಕ್ಕೆ ಎಲ್ಲದನ್ನು ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಯಾಕೆಂದರೆ ಅದು ಇನ್ನೂ 2 ಡೇಸ್ ಬರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಗಣೇಶನ ಮುಂದೆ ಇಡೋದಕ್ಕೆ ಅಂತ ಸ್ವೀಟ್ಸ್ ಮಾಡಬೇಕಿತ್ತು. ಅದಕ್ಕೆ ಅಡುಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಅಂತ ಹೋದೆ. ಅಷ್ಟರಲ್ಲೆಲ್ಲ ಮಂಟಪ ಕಂಪ್ಲೀಟ್ ಆಗೋಗಿತ್ತು. ಇವಾಗ ಬನ್ನಿ ಏನೇನು ಸ್ವೀಟ್ ಮಾಡ್ತೀನಿ ಅಂತ ನೋಡೋಣ. ಮೊದಲು ಗೌರಿ ಹಬ್ಬದ ಪ್ರಿಪ್ರೇಷನ್ ಅಂತ ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ಜಸ್ಟ್ ನೀಟಾಗಿ ಹುರ್ಕೋಬೇಕು. ಇದು ತಗೋಬೇಕು. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದನ್ನ ಇದು ಹಾಕ್ಬಿಡೋದು. ಇಷ್ಟು ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿಬೇಕು.
ಇದಕ್ಕೆ ಏಲಕ್ಕಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಲೋಟ ರವೆ ತೊಗೊಂಡಿದ್ದೀನಿ. ಇದರಲ್ಲಿ 3 ಕಪ್ ಸಕ್ಕರೆ ಪೌಡ್ರ್ ಹಾಕ್ತೀನಿ. ಇದನ್ನು ಅದ್ರ ಜೊತೆ ಅದು ನೀರು ಥರ ಆಗೋ ತನಕ ಮಿಕ್ಸ್ ಮಾಡಿಬಿಡೋದು. ಯಾವುದೇ ಕಾರಣಕ್ಕೂ ಊರಿನ ಜಾಸ್ತಿ ಇಟ್ಕೋಬಾರ್ದು. ಸಕ್ಕರೆ ಪಾಕ ಥರ ಬಿಡುತ್ತೆ, ಅದಕ್ಕೆ ಅಲ್ಲಿ ತನಕ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಇದೇ ಥರ ಗೊತ್ತಾಗುತ್ತೆ. ಆವಾಗ ಇದಕ್ಕೆ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದು ಕೊಬ್ಬರಿ ಪುಡಿ ತುರಿದಿಟ್ಕೊಂಡಿರೋದು, ಇದಕ್ಕೆ ಹಾಕ್ಬಿಡ್ಬೇಕು. ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ಎಷ್ಟು ಬೇಕು ಅಷ್ಟು ಹಾಲನ್ನು ಕಾಯಿಸಿರಲ್ಲ ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ಇದು ಹಾಲೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕರೆಕ್ಟ್ ಇದಕ್ಕೆ ಬಂದಿದೆ. ದ್ರಾಕ್ಷಿ ಗೋಡಂಬಿ ಇದರಲ್ಲಿದೆ, ಇದನ್ನು ಹಾಕ್ಬಿಡ್ತೀನಿ. ಇದು ಬಾದಾಮಿ ಮಿಕ್ಸ್ ಮಾಡಿಬಿಡೋಣ. ಈಗ ಬಿಸಿ ಇದೆ, ಬೇಕು ಅಂದರೆ ಮೇಲೆ ಮತ್ತೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ನಾನು ಕರೆಕ್ಟಾಗಿ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಯಾವುದೇ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿದೆ. ಈಗ ಇದು ಕರೆಕ್ಟಾಗಿ ಇದಾಗಿದೆ. ಸ್ವಲ್ಪ ತಣ್ಣಗಾದ ತಕ್ಷಣ ಬಿಸಿನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಉಂಡೆ ಕಟ್ಟಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಬೋದು. ಇವಾಗ ಇದು ಮುಟ್ಟೋವಷ್ಟು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಸ್ವಲ್ಪನೇ ತಗೊಂಡು ಕೈಗೆ ನೀರು ಹಚ್ಕೊಂಡು ಸಣ್ಣ ಸಣ್ಣದಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಉಂಡೆ ಮಾಡಿ ಹೀಗೆ ಜೋಡಿಸ್ಬೇಕು. ಒಂದ್ರ ಮೇಲೆ ಒಂದು ಇಡಬಾರ್ದು ಅಂತ ಹೇಳ್ಬಿಟ್ಟು 2 ತಟ್ಟೆಗೆ ಜೋಡಿಸ್ತಾ ಇದ್ದೀನಿ. ತುಂಬ ಬಿಸಿ ಇದೆ ಅದಕ್ಕೋಸ್ಕರ. ಆಮೇಲೆ ಅದ್ರ ಮೇಲೆ ಒಂದು ಇಟ್ಕೋಬೋದು. ಇವಾಗ ರವೆ ಉಂಡೆ ಎಲ್ಲ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಇನ್ನೊಂದು ಸ್ವೀಟ್ ಮಾಡೋಣ ಅಂತ. ಬೇಕ್ರಿಲೆಲ್ಲ ಸಿಗುತ್ತಲ್ಲ ಮೋತಿಚೂರ್ ಲಾಡು ಥರ, ಅದು ಸಿಂಪಲಾಗಿ ಮನೆಯಲ್ಲೇ ಚೆನ್ನಾಗಿ ಮಾಡೋದು ಯಾವ ಥರ ಅಂತ ನೋಡೋಣ. ಇವಾಗ ಅದಕ್ಕೆ ಕಡಲೆ ಹಿಟ್ಟನ್ನು ಫಸ್ಟು ಕಲಿಸ್ಬಿಟ್ಟು ಇಡೋಣ. ಈ ಬೋಂಡ ಮಾಡೋದಕ್ಕೆಲ್ಲ ಕಲಿಸ್ತೀವಲ್ಲ ಆ ಥರ. ಎಲ್ಲದೂ ಹೊಸ ಪ್ಯಾಕು ಹಾಗಾಗಿ ಇವಾಗ ಓಪನ್ ಮಾಡಿರೋದು ಚೆನ್ನಾಗಿರುತ್ತೆ. ಇವಾಗ ಇದು ಈ ಥರ ಅದಕ್ಕೆ ಕಲಿಸ್ಕೊಂಡಿದ್ದೀವಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಚಿಕ್ಕದಾಗಿ ಅದರೊಳಗಡೆ ಹಾಕಬೇಕು. ಆಮೇಲೆ ಇದಕ್ಕೆ ಕಲಿಸ್ಬೇಕಾದ್ರೆ ಯಾವುದೇ ಉಪ್ಪು ಸೋಡಾ ಪುಡಿ ಏನೂ ಹಾಕಬಾರ್ದು. ಬರೀ ಒಂದ್ಲಿ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಇವಾಗ ಎಣ್ಣೆ ಕಾದಿದೆ. ಇವನ್ನ ಬಿಡಿ ಆಗಿ ಈ ಥರ
ಈಗ ಚಿಕ್ಕದಾಗಿ ಇದಕ್ಕೆ ಬಿಟ್ಬಿಟ್ಟು ಒಂದು ಲೆವೆಲ್ಲಿಗೆ ಇದನ್ನೆಲ್ಲ ಕರ್ಕೊಂಡ್ಬಿಟ್ಟು ಇದರಲ್ಲಿರೋದು ಅಷ್ಟನ್ನು ಅದೇ ಥರ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಆ ಹಿಟ್ಟನ್ನೆಲ್ಲ ಪೂರ್ತಿಯಾಗಿ ಅದೇ ಥರನೇ ಕರೆದು ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಲಾಡು ಇರುತ್ತಲ್ಲ ಬೇಕ್ರಿಲಿ, ಆ ಟೈಪಲ್ಲಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಈ ಥರ ಆ ಥರ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದರಲ್ಲಿ 4.25 ಕಪ್ಪಷ್ಟು ಇದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ. ಈ ನೀರು ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಈ ನೀರು ಬಿಸಿಯಾಗಿದೆ. ಇದರಲ್ಲಿ ನೀರು ಯಾವ ಲೋಟದಲ್ಲಿ ಹಾಕ್ಕೊಂಡಿದ್ನೋ ಅದೇ ಲೋಟದಲ್ಲಿ 2.5 ಕಪ್ಪು ಸಕ್ಕರೆ ಹಾಕ್ತಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಕುದೀತಾ ಇದೆ. ಇದಕ್ಕೆ ಇವಾಗ ನಾನು ಕಲರ್ ಹಾಕ್ತೀನಿ, ಕೇಸರಿ ಕಲರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇದು ಇವಾಗ ಈ ಥರ ಕುದೀತಾ ಇದೆ. ಇವಾಗ ಇದನ್ನ ಈ ಥರ ಮಿಕ್ಸ್ ಮಾಡೋಣ. ತುಂಬ ಗಟ್ಟಿಯಾಗಿ ಪಾಕ ಥರನೂ ಆಗಬಾರ್ದು, ಮತ್ತು ತುಂಬ ನೀರು ಥರನೂ ಇರಬಾರ್ದು. ಒಂದು ನೀರಿನಲ್ಲಿ ಬಿಟ್ಟು ಇದನ್ನು ಕುದಿಸ್ಕೊಳ್ಳೋಣ. ಇವಾಗ ಇದು ಕರೆಕ್ಟಾಗಿ ನಾವು ಯಾವಾಗಕ್ಕೆ ಬೇಕು ಅಂತೀವೋ ಅದಕ್ಕೆ ಕರೆಕ್ಟಾಗಿದೆ. ಇವಾಗ ಇದಕ್ಕೆ ನಾನು ಈ ಕಡೆ ಇಲ್ಲಿ ನೀರಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 4.25 ಕಪ್ ನೀರು ಹಾಕಿದ್ದೆ ಅಲ್ವಾ, ಒಂದು 5 ಕಪ್ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಉಂಡೆ ಕಟ್ಟೋದು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ. ಇದನ್ನು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫ್ಲೇಮ್ ಆದಷ್ಟು ಕಡಿಮೆಯಾಗಿ ಇಟ್ಕೊಂಡ್ಬಿಡ್ಬೇಕು. ಇದನ್ನು ಸೊ ಇವಾಗ ಕರೆದಿಟ್ಕೊಂಡಿದ್ದೀನಿ ದ್ರಾಕ್ಷಿ, ಇದನ್ನು ಅದಕ್ಕೆ ಹಾಕ್ಬಿಡೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಉಂಡೆ ಎಲ್ಲ ಕಟ್ಟಿದ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ಎಲ್ಲದನ್ನು ಕಟ್ಟಿ ನೋಡಿ ಈ ಥರ ಇಡ್ತಾ ಇದ್ದೀನಿ. ಫೈನಲಾಗಿ ಎಲ್ಲ ಇಟ್ಮೇಲೆ ತೋರಿಸ್ತೀನಿ. ಇಟ್ಕೊಂಬೇಡ. ನಾಳೆ ಗೌರಿ ತರೋದಕ್ಕೆ ಏನೇನು ಬೇಕು ಎಲ್ಲ ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾಳೆ ಮಂಗಳವಾರ ಆಗಿರೋದ್ರಿಂದ 7:30ರಿಂದ 8 ಗಂಟೆ ಒಳಗೆ ಗೌರಿನ ತಂದುಬಿಡ್ಬೇಕು. ಅದಕ್ಕೋಸ್ಕರ ಅದಕ್ಕೆ ನಾಳೆಗೋಸ್ಕರ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಮಾಮನವರು ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರಲ್ಲ, ಇವತ್ತಿನ ಪ್ರಿಪ್ರೇಷನ್ ಇದಾಗಿತ್ತು ನಾಳೆ ಗೌರಿ ಹಬ್ಬಕ್ಕೋಸ್ಕರ. ಇಷ್ಟೆಲ್ಲ ಮಾಡಿ ಇಟ್ಟಿದ್ದೀವಿ. ಇನ್ನು ಬಾಗಿನ ತುಂಬೋದು ಅದೆಲ್ಲ ಮಾರ್ನಿಂಗ್ ಮಾಡ್ತೀವಿ. 3:30ಗೆ ಎದ್ಬಿಟ್ಟು ಮಾರ್ನಿಂಗ್ ಎಲ್ಲ ರೆಡಿ ಮಾಡ್ತೀವಿ. ಈಗ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ.
Oh, yeah.